ಹಲೋ, ಹಾಯ್ ಸ್ನೇಹಿತರೆ, ನಮಸ್ಕಾರ. ಇದು ಡೇರೆ ಗೆಡ್ಡೆನ ಮೀಶೋದಲ್ಲಿ ತರಿಸಿದ್ದೆ ಹೋದ ಸರಿ. ಅದು ಹೂ ಬಿಟ್ಟು ಈ ಸರಿ ಮತ್ತೆ ಹೂ ಬಿಟ್ಟಿದೆ ಸ್ನೇಹಿತರೆ. ಇದು ಹೋದ ಬುಧವಾರ ಹಾಕಿದ್ದೆ ನಾನು ಬೀಮ್ಸಿನ ಬೀಜ. ಇಷ್ಟು ಬಂದಿದೆ ನೋಡ್ರಿ. ಇದಕ್ಕೆಲ್ಲ ಬಳ್ಳಿ ಕಟ್ಟಬೇಕು. ಇನ್ನು ದಾಬೆಲ್ಲ ಏನೋ ಉರಿ ಅಂತಾರಲ್ಲ, ಉರಿ ಎಲ್ಲ ಸುತ್ತಬೇಕು ಸ್ನೇಹಿತರೆ. ಮಳೆ ಬರ್ತಾ ಇತ್ತು, ಅದ್ರಾಗೆ ಒಂದು ವಿಡಿಯೋ ಮಾಡ್ಕೊಂಬರೋಣ ಅಂತ ಹೋದೆ ಸ್ನೇಹಿತರೆ. ಈಗ ಹುಷಾರಿಲ್ದಂಗಿದ್ರು ವಿಡಿಯೋ ಮಾಡೋದು ಬಿಡೋಕ್ಕೆ ಬರಲ್ಲ ಸ್ನೇಹಿತರೆ. ನಮಗೆ ಯಾವುದ್ರಲ್ಲಿ ಖುಷಿ ಸಿಗುತ್ತೋ ನಾವು ಅದರಲ್ಲಿ ಖುಷಿ ಪಡ್ಬೇಕು ಸ್ನೇಹಿತರೆ. ಬೇರೆ ಯಾರು ನಮ್ಮನ್ನು ಖುಷಿ ಪಡ್ಸೋಕ್ಕೆ ಬರಲ್ಲ ಸ್ನೇಹಿತರೆ. ನಮಗೆ ನಾವೇ ಖುಷಿ ಪಡಬೇಕು. ನಮಗೆ ಯಾವ ಕೆಲಸದಲ್ಲಿ ಖುಷಿ ಸಿಗುತ್ತೋ ಆ ಕೆಲಸ ಮಾಡ್ಬೇಕು ಸ್ನೇಹಿತರೆ. ಅದರಿಂದ ದುಡ್ಡು ಬರುತ್ತೆ ಬಿಡುತ್ತೆ ಅಂತ ನಾವು ಬಯಸ್ಬಾರ್ದು ಸ್ನೇಹಿತರೆ. ನಾವು ವಿಡಿಯೋ ಮಾಡೋದ್ರಿಂದ ಖುಷಿ ಸಿಗುತ್ತೆ ಅಂತ ನಾನು ಮಾಡ್ತೀನಿ ಅಷ್ಟೇ. ಅದರಲ್ಲಿ ದುಡ್ಡು ಬರುತ್ತೆ, ಆಮೇಲೆ ಯಾರು ನೋಡ್ತಾರೆ ಬಿಡ್ತಾರೆ ಅಂತಂದು ನಾನೇ ಮಾಡ್ಕೋಲ್ಲ ಸ್ನೇಹಿತರೆ. ನಾನು ವಿಡಿಯೋ ಮಾಡ್ಕೊಂಡು ನಾನೇ ನೋಡ್ಕೊಳ್ತೀನಿ. ಅದರಲ್ಲೇ ಖುಷಿ ಪಡ್ತೀನಿ ನಾನು. ಮೊಸರು ಬಜ್ಜಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಪ್ರಪಂಚದಲ್ಲಿ ಯಾರನ್ನೂ ಮೆಚ್ಚೋಕ್ಕಾಗಲ್ಲ ಸ್ನೇಹಿತರೆ. ಸೌತೆಕಾಯಿ ಮೊಸರು ಬಜ್ಜಿ ಸ್ನೇಹಿತರೆ. ಇದು ನಾನು ಸಿಪ್ಪೆ, ತರಕಾರಿ ಸಿಪ್ಪೆ ನೋಡಿ, ಈರುಳ್ಳಿ, ಕೆಟ್ಟಿರೋ ಮೆಣಸಿನ್ಕಾಯಿ ಎಲ್ಲವನ್ನೂ ಹಾಕಿದ್ದೀನಿ ಸ್ನೇಹಿತರೆ. ಇದು ಸೌತೆಕಾಯಿನ ಸಿಪ್ಪೆ ಯಾವುದನ್ನು ಬಿಸಾಡಲ್ಲ ಸ್ನೇಹಿತರೆ. ನಾನು ಇದನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ಬೌಲಲ್ಲಿ ಹಾಕ್ಕೊಂಬಿಡ್ತೀನಿ, ಅವಾಗೆಲ್ಲ ಓಡಾಡೋರು ಯಾರು ಅಂತ. ಆಮೇಲೆ ಇತ್ಲು ಕಾಂಪೌಂಡ್ ಪಕ್ಕನೇ ಒಂದು ದೊಡ್ಡದೊಂದು ಟಬ್ ಬಿಟ್ಟಿದ್ದೀನಿ. ಆ ಟಬ್ಬಿಗೆ ಇದೊಂದು ಸರಿ ಹಾಕ್ತೀನಿ, ಮಣ್ಣೊಂದು ಸರಿ ಹಾಕ್ತೀನಿ ಸ್ನೇಹಿತರೆ. ಗೊಬ್ಬರ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ನಿನ್ನೆ ಎಲ್ಲ ಗಿಡಗಳು ಹಾಕಿದ್ನಲ್ಲ, ನೋಡಿದ್ರಲ್ಲ, ಎರೆಹುಳು ಎಷ್ಟೋ ಒಂದು ಆಗಿದ್ದು ಸ್ನೇಹಿತರೆ. ನಿಮಗೋಸ್ಕರ ನೀವು ಟೈಮ್ ಮಾಡ್ಕೊಳ್ರಿ, ನೀವು ಖುಷಿ ಪಡ್ರಿ. ನೀವು ಮೇಕಪ್ ಮಾಡ್ಕೊಳಂಗಿದ್ರೆ ಮೇಕಪ್ ಮಾಡ್ಕೊಳ್ರಿ, ಯಾವ್ಯಾರು ಖುಷಿ. ನನಗೆ ಗಿಡಗಳು ಬೆಳೆಸೋದು ಖುಷಿ, ಆಮೇಲೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಅದೆಲ್ಲ ನನಗೆ ಖುಷಿ ಕೊಡುತ್ತೆ ಸ್ನೇಹಿತರೆ. ರಂಗೋಲಿ ಹಾಕೋದು, ಪೂಜೆ ಮಾಡೋದು, ಇದೆಲ್ಲನ ನಮ್ಮ ಖುಷಿ ಯಾವುದ್ರಲ್ಲಿದೆಯೋ, ನಿಮಗೆ ಯಾವುದ್ರಲ್ಲಿ ಖುಷಿ ಸಿಗುತ್ತೋ ಅದ್ರಲ್ಲಿ ಮಾಡ್ಕೊಳ್ರಿ. ನಿಮಗೆ ಡ್ರೆಸ್ ಮಾಡಬೇಕಾ, ಅದ್ರಲ್ಲಿ ಖುಷಿ ಪಡ್ರಿ. ನಿಮಗೆ ಟ್ರಿಪ್ ಹೋಗ್ಬೇಕಾ, ಅದ್ರಲ್ಲಿ ಖುಷಿ ಪಡ್ರಿ. ಸುಮ್ಮನೆ ಅದನ್ನೆಲ್ಲ ನಾವು ತ್ಯಾಗ ಮಾಡ್ತಾ ಹೋಗಬಾರ್ದು ಸ್ನೇಹಿತರೆ. ಬೇರೆಯವ್ರಿಗೋಸ್ಕರ ತ್ಯಾಗ ಮಾಡ್ತೀವಿ, ತ್ಯಾಗ ಮಾಡಿದ್ದವ್ರಿಗೆ ಕಣ್ಣಿಗೆ ಕಾಣೋದೇ ಇಲ್ಲ ಸ್ನೇಹಿತರೆ. ಅವ್ರಿಗೆ ಈಗ ಮೊಸರು ಬಜ್ಜಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಒಳಗೆ ಸಾಂಬಾರು ಇತ್ತು, ಅದಕ್ಕೆ ಮುದ್ದೆ ಅನ್ನ ಮಾಡಿದ್ದೀನಿ. ನೀವು ಹೇಗೆ ಮೊಸರು ಬಜ್ಜಿಗೆ ಯಾವ ಥರ ಮಾಡ್ತೀರಾ ತಿಳಿಸಿ ಸ್ನೇಹಿತರೆ ಕಮೆಂಟ್ ಬಾಕ್ಸಲ್ಲಿ. ನಾವು ಒಗ್ಗರಣೆ ಕೊಟ್ಕೊಂಡು ಕೆಳಗಿಟ್ಟು, ಆಮೇಲೆ ಸೌತೆಕಾಯಿ, ಈರುಳ್ಳಿ, ಕರಿಬೇವು, ಉಪ್ಪು, ಕಾಯಿ ತುರಿ, ಮೊಸರು ಎಲ್ಲ ಹಾಕ್ತೀವಿ ಸ್ನೇಹಿತರೆ. ಒಗ್ಗರಣೆ ಮಾಡಿ ಕೆಳಗೆ ಸ್ಟವ್ ಆಫ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀವಿ. ಮೊಸರು ಬಜ್ಜಿ ರೆಡಿ ಆಯ್ತು ಸ್ನೇಹಿತರೆ. ಈಗ ಸ್ನಾನ ಪೂಜೆ ಮಾಡಿ ಅಂಗಡಿಗೆ ಹೋಗಬೇಕು. ನಿಮಗೆ ಯಾವ್ದ್ರಲ್ಲಿ ಖುಷಿ ಸಿಗುತ್ತೋ ನಾವು ಅದ್ರಲ್ಲಿ ಖುಷಿ ಪಡ್ಬೇಕು ಸ್ನೇಹಿತರೆ. ಈಗ ನಮಗೆ ಬಟ್ಟೆ ಹಾಕೋದು ಇಂಟ್ರೆಸ್ಟ್ ಇದೆಯಾ, ಬಟ್ಟೆ ಹಾಕಬೇಕು. ಟಿ ವಿ ನೋಡೋ ಇಂಟ್ರೆಸ್ಟ್ ಇದೆಯಾ, ಟಿ ವಿ ನೋಡ್ಕೋಬೇಕು. ಯಾವುದ್ರಲ್ಲಿ ನಮಗೆ ಆಸಕ್ತಿ ಇದೆಯೋ ಅದ್ರನ್ನು ಮಾಡ್ತಾ ನಾವು ಖುಷಿ ಪಡ್ಬೇಕು ಸ್ನೇಹಿತರೆ. ಯಾರೂ ನಮ್ಮನ್ನು ಖುಷಿ ಪಡ್ಸೋಕ್ಕೆ ಬರಲ್ಲ, ನಮಗೆ ನಾವೇ ಖುಷಿ ಪಡ್ಬೇಕು ಸ್ನೇಹಿತರೆ. ಎಲ್ಲ ಅಡುಗೆ ಮನೆ ಕೆಲಸ ಆಯಿತು, ಅಂಗಡಿ ಬಂದೆ ಸ್ನೇಹಿತರೆ. ಇದು ಗದ್ವಾಲ್ ಸೀರೆ. ಒಂದು ಸ್ವಲ್ಪ ಅಜ್ಜಾರು ಉಡ್ತಾರೆ ಸ್ನೇಹಿತರೆ. ಇದು 550 ಇರ್ಬೋದು ಇದು ಸ್ನೇಹಿತರೆ. ನೋಡ್ರಿ, 5 ಪೀಸು ಉಳಿದಿತ್ತು, ಲಾಸ್ಟ್ ಪೀಸು. ಅಜ್ಜಿಗಳವರು ಯಾರು ಇದ್ದರೆ ಕೇಳಿದರೆ ಎಲ್ಲಿ ಹುಡುಕಿರೂ ಸಿಗಲ್ಲ ಸ್ನೇಹಿತರೆ. ನಮ್ಮ ಅಂಗಡೀಲಿ ಸಿಗುತ್ತೆ. ಥ್ಯಾಂಕ್ ಯು.